ನಮಸ್ಕಾರ ಸ್ನೇಹಿತರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಕರ್ನಾಟಕದ ಒಂದು ಗ್ರಾಮ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬೆಂಗಳೂರು ಸಮೀಪದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಲಿಪುರ ಗ್ರಾಮದಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಖಾಮೇನಿ ಅವರ ಹತ್ಯೆಯಾಗಿದೆ ಎಂಬ ವರದಿ ಹಿನ್ನೆಲೆ 3 ದಿನಗಳ ಶೋಕಾಚರಣೆ ಹಾಗೂ ಸ್ವಯಂ ಘೋಷಿತ ಬಂದ್ ಘೋಷಿಸಲಾಗಿದೆ. ಗ್ರಾಮಾದ್ಯಂತ ಮೌನ ಆವರಿಸಿದ್ದು, ಮಸೀದಿ ಬಳಿ ಜನರು ಕಣ್ಣೀರಿಡುತ್ತಿರುವ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಅಮೆರಿಕ ವಿರುದ್ಧ ಘೋಷಣೆಗಳು, ಆಕ್ರೋಶ ಮಾತುಗಳು ಕೂಡ ಕೇಳಿಬಂದಿವೆ. ಆದರೆ ಇದೇ ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಪ್ರಶ್ನೆಗಳಿಗೂ ಕಾರಣವಾಗಿದೆ. ಅನೇಕರು ಕೇಳುತ್ತಿರುವ ಪ್ರಶ್ನೆ ಏನು ಗೊತ್ತಾ? ಅವರ ಹತ್ಯೆಗೆ ಕಣ್ಣೀರು ಹಾಕಿದ ನೀವು ಪೆಹಲ್ಗಾಮ್, ಪುಲ್ವಾಮಾದಲ್ಲಿ ಭಾರತೀಯ ಸೈನಿಕರು ಹುತಾತ್ಮರಾದಾಗ ಒಂದು ಹನಿ ಕಣ್ಣೀರು ಹಾಕಲಿಲ್ಲ ಏಕೆ ಎಂಬ ಪ್ರಶ್ನೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಈ ಟೀಕೆಗಳ ಮತ್ತು ಪ್ರತಿಕ್ರಿಯೆಗಳ ಭಾರೀ ವಿವಾದಕ್ಕೆ ಕಾರಣವಾಗಿವೆ. ಹಾಗಾದರೆ ಆಲಿಪುರಕ್ಕೆ ಖಾಮೇನಿ ಅವರ ಜೊತೆಗಿನ ಸಂಬಂಧ ಏನು? ಗೌರಿಬಿದನೂರು ತಾಲೂಕಿನ ಆಲಿಪುರ ಗ್ರಾಮವನ್ನು ಮಿನಿ ಇರಾನ್ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಹಲವಾರು ಇರಾನ್ ಜೊತೆ ವಿದ್ಯಾಭ್ಯಾಸ, ಉದ್ಯೋಗ ಹಾಗೂ ಮದುವೆ ಸಂಬಂಧಗಳಿವೆ. ಗ್ರಾಮದಲ್ಲಿ ಶಿಯಾ ಮುಸ್ಲಿಮರ ಪ್ರಾಬಲ್ಯವಿದ್ದು 1980ರ ದಶಕದಲ್ಲಿ ಖಾಮೇನಿ ಅವರು ಗ್ರಾಮಕ್ಕೆ ಭೇಟಿ ನೀಡಿದ್ದರು ಎಂಬ ಸ್ಥಳೀಯ ನಂಬಿಕೆಯೂ ಇದೆ. ಇಲ್ಲಿನ ಒಂದು ಆಸ್ಪತ್ರೆ ಖಾಮೇನಿ ಅವರ ಹೆಸರಿನಲ್ಲಿ ಇರುವುದಕ್ಕೂ ಇದೇ ಕಾರಣ ಎಂದು ಹೇಳುತ್ತಿದ್ದಾರೆ. ಇದೀಗ ಆಲಿಪುರ ಗ್ರಾಮದಲ್ಲಿ 3 ದಿನಗಳ ಕಾಲ ಎಲ್ಲ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದು, ಪ್ರತಿ ಮನೆ ಮೇಲೆ ಕಪ್ಪು ಬಾವುಟ ಹಾರಿಸಲು ನಿರ್ಧಾರ ಮಾಡಲಾಗಿದೆ. ಇತ್ತ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸುತ್ತಿರುವ ದಾಳಿಯನ್ನು ಹಲವಾರು ರಾಷ್ಟ್ರಗಳು ಖಂಡಿಸಿವೆ. ಭಾರತ ಸೇರಿದಂತೆ ಅನೇಕ ದೇಶಗಳು ಶಾಂತಿ ಮತ್ತು ಮಾತುಕತೆಗೆ ಒತ್ತಾಯಿಸಿವೆ. ಈ ನಡುವೆ ಸಿದ್ದರಾಮಯ್ಯ ಅವರು ಕೂಡ ಈ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯಿಸಿ ಹಿಂಸಾಚಾರವನ್ನು ಖಂಡಿಸಿದ್ದಾರೆ ಎಂದು ವರದಿಯಾಗಿದೆ. ಒಟ್ಟಾರೆ ಸ್ನೇಹಿತರೆ, ಆಲಿಪುರದಲ್ಲಿ ನಡೆಯುತ್ತಿರುವ ಈ ಶೋಕಾಚರಣೆ ಇದೀಗ ರಾಷ್ಟ್ರೀಯ ಚರ್ಚೆ ಮತ್ತು ಸಾಮಾಜಿಕ ವಿಭಜನೆ ವಿಷಯ ಆಗಿದೆ. ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ಇದು ಭಾವನಾತ್ಮಕ ಪ್ರತಿಕ್ರಿಯೆ ಅಥವಾ ದ್ವಂದ್ವ ನಿಲುವಿನ ಪ್ರತಿಬಿಂಬವೇ? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.